ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ದ್ವಿತೀಯ ಪಿಯುಸಿ ಅರ್ಥಶಾಸ್ತ್ರ 4 ಮತ್ತು 6 ಅಂಕದ ಸಂಪೂರ್ಣ ಬಹುನಿರೀಕ್ಷಿತವಾದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ ಎಲ್ಲರಿಗೂ ಗೌತಮ್ ಪಿಯುಸಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಈ ಅಕಾಡೆಮಿಯಲ್ಲಿ ಎಲ್ಲ ರೀತಿಯ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮಗೆ ದೊರೆಸುತ್ತವೆ. ಪ್ರತಿ ಸಬ್ಜೆಕ್ಟ್ ಅಂದರೆ ಇಂಗ್ಲಿಷ್, ಅರ್ಥಶಾಸ್ತ್ರ, ಇತಿಹಾಸ, ರಾಜ್ಯಶಾಸ್ತ್ರ ಮತ್ತು ಮುಂದೆ ಕಾಮರ್ಸ್ ಸಂಬಂಧಿತ ಎಲ್ಲ ರೀತಿಯ ಪ್ರಶ್ನೆಗಳು ಲಭಿಸುತ್ತವೆ. ಈ ಪ್ರಶ್ನೆಗಳು ಅರ್ಥಶಾಸ್ತ್ರದಲ್ಲಿ 4 ಮತ್ತು 6 ಅಂಕ ಬಹುನಿರೀಕ್ಷಿತವಾಗಿ ಮತ್ತು ಪ್ರತಿ ವರ್ಷ ಕೇಳುವಂತಹ ಪ್ರಶ್ನೆಗಳಾಗಿವೆ. ಇವುಗಳನ್ನು ನೋಡೋಣ. ಮೊದಲು 4 ಅಂಕದ ಪ್ರಶ್ನೆಗಳು. ಮೊದಲನೆಯದಾಗಿ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಅದಾದ ನಂತರ ಒಂದು ವ್ಯತ್ಯಾಸ ಕೇಳ್ತಾರೆ. ಒಂದು ರೇಖಾಚಿತ್ರ, ಒಂದು ವ್ಯತ್ಯಾಸ, ಒಂದು ಲೆಕ್ಕ. ಒಂದೇ ರೀತಿಯ ಪ್ರಶ್ನೆಗಳನ್ನು ಕೇಳುವ ಬದಲು ಒಂದು ಪ್ರಶ್ನೆಯನ್ನು ಆ ರೀತಿ ಕೇಳಿದ್ರೆ ಒಂದು ರೀತಿಯ ಪ್ರಶ್ನೆಗಳನ್ನು ಚಾರ್ಟ್, ಇನ್ನೊಂದು ವ್ಯತ್ಯಾಸ, ಇನ್ನೊಂದು ರೇಖಾಚಿತ್ರ, ಈ ರೀತಿಯ ಕೇಳ್ತಾರೆ. ಅದಾದ ನಂತರ ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಈ 2 ಪ್ರಶ್ನೆ. ಅದಾದ ನಂತರ ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಯಾವ ರೀತಿ ಕೇಳ್ತಾರೆ ಪ್ರಶ್ನೆ ಅಂದ್ರೆ, ಇಂಪಾರ್ಟೆಂಟ್ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 5 ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ 5 ಇಂಪಾರ್ಟೆಂಟ್ ಪ್ರಶ್ನೆಗಳಿರ್ತವೆ. ಅದಾದ ನಂತರ ಒಂದು ಲೆಕ್ಕ ಕೇಳ್ತಾರೆ. ಈ ಲೆಕ್ಕ ಸೇಮ್ ಆಗಿರ್ತದ ಮತ್ತು ಸೂತ್ರವೂ ಇದೇ ಆಗಿರುತ್ತೆ, ಆದರೆ ಇದರಲ್ಲಿರುವ ಅಂಕಿ ಅಂಶಗಳು ಮಾತ್ರ ಚೇಂಜ್ ಆಗ್ಬೋದು. ಒಂದು ಉದ್ಯಮ ಘಟಕವು ಪ್ರತಿ ಚೆಂಡಿನ ಬೆಲೆಯು 10 ರೂಪಾಯಿ ಇದ್ದಾಗ 200 ಚೆಂಡುಗಳನ್ನು ಉತ್ಪಾದಿಸುತ್ತದೆ. ಆದಾಗ ಬೆಲೆಯು 30 ರೂಪಾಯಿ ಆದಾಗ 1000 ಚೆಂಡುಗಳನ್ನು ಉತ್ಪಾದಿಸುತ್ತದೆ. ಈಗ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡು ಹಿಡಿಯಿರಿ ಅಂತ ಪ್ರಶ್ನೆ. ಸೂತ್ರ ಯಾವಾಗಲೂ ಇದೇ ಸೂತ್ರ ಇರ್ತದೆ, ಡಾಟಾ ಕ್ಯೂ ಡಿವೈಡೆಡ್ ಬೈ ಡಾಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ. ಇದು ಅತ್ಯಂತ ಪ್ರಮುಖ ಸೂತ್ರ ಮತ್ತು ಇದು 2 ಅಂಕದ ಪ್ರಶ್ನೆಯಲ್ಲೂ ಸಹ ಕೇಳಬಹುದು. ಅದಾದ ನಂತರ ನಿಮಗೆ ಏನ್ ಚೇಂಜ್ ಆಗ್ತಾವ ಅಂದ್ರೆ ಅಂಕಿ ಅಂಶಗಳು ಮಾತ್ರ ಚೇಂಜ್ ಆಗ್ಬಹುದು. ಈ 5 ಪ್ರಶ್ನೆಗಳು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಕೇಳ್ತಾರೆ. ಹಾಗಿದ್ರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕೇಳುವಂತಹ 5 ಪ್ರಶ್ನೆಗಳು ಯಾವ್ಯಾವು ಅಂದಾಗ, ಮೊದಲ ಪ್ರಶ್ನೆ ಇದು ಬಹಳ ನಿರೀಕ್ಷಿತವಾದ ಪ್ರಶ್ನೆ. ಸಮಗ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಭಿನ್ನವಾಗಿದೆ ಹೇಗೆ ಅಂದರೆ, ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಪ್ರಶ್ನೆ. ಅದಾದ ನಂತರ ಬಾಹ್ಯತೆಗಳ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿದೆ ಮತ್ತು ಹೇಗೆ ಕಾರ್ಯನಿರ್ವಹಿಸುತ್ತದೆ ವಿವರಿಸಿ. ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಹೂಡಿಕೆ ಬಿಂಬಕದ ಅರ್ಥ ಮತ್ತು ಅದರ ವಿವರಣೆ. ಅದಾದ ನಂತರ ಚಿತ್ರವನ್ನು ಬಿಡಿಸಿದರೆ ನಿಮಗೆ 4ಕ್ಕೆ 4 ಅಂಕಗಳು ಸಹ ದೊರೆಯುತ್ತವೆ. ಬಂಡವಾಳ ಖಾತೆಯ ಘಟಕಗಳನ್ನು ಅಂದರೆ ಈ ಇಡೀ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕೇವಲ 3 ಘಟಕಗಳಿವೆ. ಆ 3 ಘಟಕಗಳಲ್ಲಿ ಖಚಿತವಾಗಿ ಪ್ರತಿ ವರ್ಷ ಒಂದು ಘಟಕ ಕೇಳುತ್ತಾರೆ. ಈ 3 ಘಟಕಗಳನ್ನು ನೀವು ಮೊದಲೇ ಓದಿಕೊಂಡಿದ್ದರೆ ನಿಮಗೆ ಪರೀಕ್ಷೆಯಲ್ಲಿ ತುಂಬಾ ಅನುಕೂಲವಾಗುತ್ತದೆ. ಅದಾದ ನಂತರ 6 ಅಂಕದ ಪ್ರಶ್ನೆಗಳು. ಔದಾಸೀನ ವಕ್ರರೇಖೆಯ ಲಕ್ಷಣಗಳನ್ನು ಸಂಪೂರ್ಣವಾಗಿ ವಿವರಿಸಿ. ಔದಾಸೀನ ವಕ್ರರೇಖೆಯಲ್ಲಿ ಸಂಪೂರ್ಣವಾಗಿ 3 ಲಕ್ಷಣಗಳಿವೆ. ಮೊದಲನೇದಾಗಿ ಅರ್ಥ ಇದೆ, ಅದರ ಅರ್ಥ ಬರೀಬೇಕು. ಅದಾದ ನಂತರ 3 ಲಕ್ಷಣಗಳನ್ನು ಬರೆದು ಆ 3 ಲಕ್ಷಣಗಳನ್ನು ವಿವರಿಸಿದರೆ ಪರೀಕ್ಷೆಯಲ್ಲಿ 6ಕ್ಕೆ 6 ಅಂಕಗಳು ಸಹ ದೊರೆಯುತ್ತವೆ. ನಂತರ ಇಳಿಮುಖ ಸೀಮಾಂತ ದೃಷ್ಟಿಗುಣ ನಿಯಮವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಮೊದಲನೇದಾಗಿ ಪೀಠಿಕೆ, ಅದಾದ ನಂತರ ಅದರ ಅರ್ಥ, ನಂತರ ಅದಕ್ಕೆ ಸಂಬಂಧಿಸಿದ ಒಂದು ಕೋಷ್ಟಕ ಬರುತ್ತೆ. ಆ ಕೋಷ್ಟಕ ಆದ್ಮೇಲೆ ಅದಕ್ಕೆ ಸಂಬಂಧಿಸಿದ ಚಿತ್ರವನ್ನು ಹಾಕಿದರೆ 6ಕ್ಕೆ 6 ಅಂಕ ನೀಡುತ್ತಾರೆ. ನಂತರ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದರ ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯ ಮತ್ತು ಒಟ್ಟು ಆದಾಯವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಮೊದಲನೇದಾಗಿ ಸೀಮಾಂತ ಆದಾಯ, ಅದರ ಅರ್ಥ, ಅದಕ್ಕೆ ಒಂದು ಸಂಬಂಧಿಸಿದ ಚಿತ್ರ ಬರುತ್ತೆ. ಅದಾದ ನಂತರ ಒಟ್ಟು ಆದಾಯ, ಅದಕ್ಕೆ ಅರ್ಥ, ಅದಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಚಿತ್ರ. ಅದಾದ ನಂತರ ಸರಾಸರಿ ಆದಾಯದ ಅರ್ಥ ಮತ್ತು ಸಣ್ಣ ಚಿತ್ರ ಬರ್ತದೆ. ಈ 6 ಅಂಶಗಳಿಗೆ 6 ಅಂಕಗಳು ನೀಡುತ್ತಾರೆ. ನಂತರ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ. ಒಂದು ವೇಳೆ ಇಲ್ಲಿರುವ ಎಲ್ಲಾ ಪ್ರಶ್ನೆಗಳನ್ನು ಕೇಳಿದರೂ ಸಹ ನೀವು ಈ ರೀತಿಯ ಲಕ್ಷಣಗಳಿರುವಂತದ್ದು ಮತ್ತು ಚಿತ್ರವಿರುವಂತದ್ದು ಮತ್ತು ಅರ್ಥ ಮತ್ತು ಚಿತ್ರ, ಈ ರೀತಿಯ ಪ್ರಶ್ನೆಗಳನ್ನು ಆರಿಸಿಕೊಂಡು ಬರೆಯಿರಿ. ಏಕೆಂದರೆ ಇವಕ್ಕೆ
6 ಅಂಕಗಳು ನೀಡುವುದು ಕಷ್ಟ. 5 ಅಂಕ ಅಥವಾ 4 ಆ ರೀತಿ ಕೊಡ್ತಾರೆ. ನೀವು ಇಲ್ಲಿ ಕೇವಲ ಅನನ್ಯತೆಗಳು ಅಂದರೆ ಕೇವಲ ಪಾಯಿಂಟ್ಗಳು ಮಾತ್ರ ಇರುತ್ತವೆ. ಆದ್ದರಿಂದ ಈ ರೀತಿಯ ಚಿತ್ರ ಕೋಷ್ಟಕ ಇರುವಂತಹ ಲೆಕ್ಕಗಳನ್ನು ಆರಿಸಿಕೊಳ್ಳಿ. ನಂತರ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಗಳನ್ನು ವಿವರಿಸಿ. ಈ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಗಳು ಯಾವ ರೀತಿ ಇದಾವೆ ಅಂತಂದು ಕೆಲವೊಂದು ಅಂಶಗಳಿವೆ. ಅವುಗಳನ್ನು ಬರೆದರೆ 6ಕ್ಕೆ 6 ಅಂಕ ಲಭಿಸುತ್ತವೆ. ಈ 6 ಅಂಕದ ಪ್ರಶ್ನೆಗಳಲ್ಲಿ ಇನ್ನೂ ಲೆಕ್ಕಗಳು ಸಹ ಕೇಳುತ್ತಾರೆ. ಆ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಧನ್ಯವಾದಗಳು.